ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಇಲ್ಲಿವರೆಗೆ ತುಂಬಾನೇ ಸ್ಯಾಟಲೈಟ್ ಚಿತ್ರಗಳನ್ನು ನೀವೆಲ್ಲ ನೋಡಿರಬಹುದು. ಇತ್ತೀಚೆಗಂತೂ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಭಾರತ ಹೇಗೆ ಕಾಣಿಸ್ತಾ ಇತ್ತು ಅನ್ನುವ ಸ್ಯಾಟಲೈಟ್ ಚಿತ್ರ ತುಂಬಾನೇ ವೈರಲ್ ಆಗಿತ್ತು. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಹೀಗೆ ಬಾಹ್ಯಾಕಾಶದಿಂದ ಒಂದು ಫೋಟೋ ತೆಗೆದಾಗ ರಕ್ತ ಕಾಣಿಸಿದ್ರೆ ಹೇಗಿರುತ್ತೆ. ಅಷ್ಟು ದೂರದಿಂದ ರಕ್ತ ಕಾಣಿಸಬೇಕು ಅಂದರೆ ಆ ಜಾಗದಲ್ಲಿ ಅದೆಷ್ಟು ರಕ್ತ ಹರಿದಿರಬೇಕು ಅನ್ನುವ ಬಗ್ಗೆ ಕೂಡ ಊಹೆ ಮಾಡಬೇಕು. ಇಂಥದ್ದೊಂದು ಇಮ್ಯಾಜಿನ್ ಕೂಡ ಮಾಡಲಾಗದ ಸಂಗತಿ ಈಗ ಸುಡಾನ್ನಲ್ಲಿ ನಡೆದಿದೆ. ಹೌದು, ಬಾಹ್ಯಾಕಾಶದಿಂದಲೂ ಗೋಚರಿಸುವಷ್ಟು ಪ್ರಮಾಣದ ರಕ್ತ ಸುಡಾನ್ನಲ್ಲಿ ಹರಿದಿದೆ. ಹಾಗಂತ ಯಾವುದೋ ನದಿಯ ಬಣ್ಣ ಕೆಂಪಾಗಿದೆ ಅಂತ ಅಂದುಕೊಳ್ಳಬೇಡಿ, ಅದು ಅಲ್ಲಿನ ಜನರ ರಕ್ತ. ಅಂದ ಹಾಗೆ ಸುಡಾನ್ನಲ್ಲಿ ಭೀಕರ ನರಮೇಧ ನಡೀತಾ ಇದೆ. ಈ ನರಮೇಧದಲ್ಲಿ ಇಲ್ಲಿವರೆಗೆ ಬರೋಬ್ಬರಿ 1.5 ಲಕ್ಷ ಜನರ ರಕ್ತ ಹರಿದು ಹೋಗಿದೆ. 1.5 ಲಕ್ಷ ಜನ ಪ್ರಾಣ ಕಳೆದುಕೊಂಡಿದ್ದಾರೆ ಅಂದರೆ ಅಲ್ಲಿನ ಸಿಚುವೇಶನ್ ಹೇಗಿರಬಹುದು ಅನ್ನೋದನ್ನ ಒಮ್ಮೆ ಯೋಚಿಸಿ ನೋಡಿ. ಸುಡಾನ್ನಲ್ಲಿ 2 ಗುಂಪುಗಳ ಮಧ್ಯೆ ಭೀಕರ ಕಾಳಗ ನಡೀತಾ ಇದೆ. ಹಾಗಂತ ಈ ಕಾಳಗ ನಡೀತಾ ಇರೋದು ಇವತ್ತು ನಿನ್ನೆಯಿಂದಲ್ಲ, ಅದಕ್ಕೆ ಹಲವು ದಶಕಗಳ ಇತಿಹಾಸ ಇದೆ. ಈಗ ಈ ಕಾಳಗ ಭೀಕರ ಸ್ವರೂಪವನ್ನ ಪಡೆದುಕೊಂಡಿದೆ. ಅಲ್ಲಿನ ಜನ ಜೀವ ಕೈಲಿಡ್ಕೊಂಡು ಬದುಕ್ತಾ ಇದ್ದಾರೆ. ಏನಾಗುತ್ತೋ ಏನೋ ಅನ್ನುವ ಭಯ ಅವರನ್ನ ಕಾಡ್ತಾ ಇದೆ. ಅಷ್ಟಕ್ಕೂ ಸುಡಾನ್ನಲ್ಲಿ ಏನಾಗ್ತಾ ಇದೆ, ಈ ನರಮೇಧದ ಹಿಂದೆ ಇರುವ ಅಸಲಿ ಕಾರಣವೇನು, ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಸ್ಯಾಟಲೈಟ್ ಇಮೇಜ್ಗಳಲ್ಲಿ ರಕ್ತ ಕಾಣಿಸ್ತಾ ಇದೆ. ಇದು ಸುಡಾನ್ನ ಭೀಕರ ಪರಿಸ್ಥಿತಿಗೆ ಸಾಕ್ಷಿ ಹೇಳ್ತಾ ಇದೆ. ಸ್ಯಾಟಲೈಟ್ ಇಮೇಜ್ಗಳಲ್ಲಿ ಕೂಡ ರಕ್ತ ಕಾಣಿಸುತ್ತೆ ಅಂದರೆ ಸುಡಾನ್ನಲ್ಲಿ ಅದೆಷ್ಟು ಪ್ರಮಾಣದ ರಕ್ತ ಹರಿದಿರಬೇಡ ಹೇಳಿ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಒಂದು ಕಾಲದಲ್ಲಿ ಸುಡಾನ್ ಆಫ್ರಿಕಾದ ಅತಿ ದೊಡ್ಡ ದೇಶವಾಗಿತ್ತು. ಆದರೆ ಕಳೆದ 20 ವರ್ಷದಿಂದ ಸುಡಾನ್ ಕೇವಲ ಅಂತರ್ಯುದ್ಧದ ವಿಚಾರಕ್ಕೆ ಸುದ್ದಿ ಆಗ್ತಾ ಇದೆ. ಅದರಲ್ಲೂ 2023ರಿಂದ ಸಿವಿಲ್ ವಾರ್ ಘನಘೋರ ಸ್ಥಿತಿಗೆ ತಲುಪಿದೆ. ಇಲ್ಲಿ 2 ಗುಂಪುಗಳಿದೆ. ಒಂದು ಸುಡಾನೀಸ್ ಆರ್ಮಡ್ ಫೋರ್ಸ್, ಮತ್ತೊಂದು ರ್ಯಾಪಿಡ್ ಸಪೋರ್ಟ್ ಫೋರ್ಸ್. ಈ 2 ಗುಂಪುಗಳ ನಡುವಿನ ಕದನದಿಂದ ಇಲ್ಲಿವರೆಗೆ ಸುಡಾನ್ನಲ್ಲಿ ಬರೋಬ್ಬರಿ 1.5 ಲಕ್ಷ ಜನ ಪ್ರಾಣ ಕಳೆದುಕೊಂಡಿದ್ದಾರೆ. ಬರೋಬ್ಬರಿ 12 ಲಕ್ಷ ಜನ ಸುಡಾನ್ ಬಿಟ್ಟು ಬೇರೆ ದೇಶಗಳಿಗೆ ವಲಸೆ ಹೋಗಿದ್ದಾರೆ. ಇಂತಹ ಸ್ಥಿತಿಗೆ ಕಾರಣವೇನು ಅನ್ನೋದು ನಿಮ್ಗೆ ಅರ್ಥವಾಗಬೇಕು ಅಂದರೆ ಇದರ ಇತಿಹಾಸದ ಬಗ್ಗೆ ನಿಮಗೆ ಗೊತ್ತಿರಬೇಕು. ಮೊದಲನೇದು, ನಾವು ಮೊದಲೇ ಹೇಳಿದಂತೆ ಇದು RSF ಮತ್ತು SAFಗಳ ನಡುವೆ ನಡೆಯುತ್ತಾ ಇರುವಂತಹ ಒಂದು ಯುದ್ಧ. RSF ಹಿಂದೆಯೂ ಕೂಡ ನರಮೇಧದಲ್ಲಿ ಭಾಗಿಯಾಗಿದ್ದ ಸಂಘಟನೆ. 2003ರ ಸಂದರ್ಭದಲ್ಲಿ ಸುಡಾನ್ನ ಡಾರ್ಪುರ್ ಪ್ರದೇಶದಲ್ಲಿ ಈ ಸಂಘಟನೆ ನರಮೇಧವನ್ನ ನಡೆಸಿತ್ತು. ಇದೊಂದು ಅರಬ್ಬರ ಪರವಾಗಿರುವ ಸಂಘಟನೆ. ಇದೊಂದು ರೆಬಲ್ ಸಂಘಟನೆ. ಈ ಸಂಘಟನೆ ಸುಡಾನ್ನಲ್ಲಿರುವ ಹಲವು ಚಿನ್ನದ ಗಣಿಗಳನ್ನು ಕಂಟ್ರೋಲ್ ಮಾಡ್ತಾ ಇದೆ. ಜೊತೆಗೆ ಸ್ಮಗ್ಲಿಂಗ್ ಇದರ ಮೈನ್ ಬಿಸ್ನೆಸ್. ಈ ಸಂಘಟನೆಗೆ ಅರಬ್ ದೇಶಗಳ ಬೆಂಬಲ ಕೂಡ ಇದೆ ಅನ್ನುವ ಆರೋಪ ಇದೆ. ಅರಬ್ ದೇಶಗಳು RSFಗೆ ಫಂಡಿಂಗ್ ಮಾಡ್ತಾವೆ ಅನ್ನುವ ಆರೋಪ ಕೂಡ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಈ ಸಂಘಟನೆ ಡಾರ್ಪುರ್ ಪ್ರದೇಶವನ್ನ ಸಂಪೂರ್ಣವಾಗಿ ಕಂಟ್ರೋಲ್ ಮಾಡ್ತಾ ಇದೆ. ಸುಡಾನ್ ದೇಶದ ಆರ್ಮಿಗೆ ಇಲ್ಲಿಗೆ ಪ್ರವೇಶ ಇಲ್ಲ. ನಾವು ಇನ್ನೊಂದು ಸಂಘಟನೆ ಬಗ್ಗೆ ಹೇಳಿದ್ವಲ್ಲ, ಅದು ಸುಡಾನ್ ದೇಶದ ಆರ್ಮಿ. ಇದನ್ನ SAF ಅಂತ ಕರೀತಾರೆ. ಇದೀಗ ಇದೇ 2 ಪಡೆಗಳ ನಡುವೆ ಭೀಕರ ಕಾಳಗ ನಡೀತಾ ಇರೋದು. ಈ ಸುಡಾನ್ ಆರ್ಮಿಯ ನಾಯಕ ಬುರ್ಹಾನ್, ನಮ್ಮ ದೇಶದಲ್ಲಿ ಯಾವ ರೀತಿಯ ಆರ್ಮಿ ಇರುತ್ತೋ ಅದೇ ರೀತಿಯ ಆರ್ಮಿ ಸುಡಾನ್ ದೇಶದಲ್ಲಿ ಕೂಡ ಇದೆ. ಆದರೆ ಇಡೀ ದೇಶ ಸುಡಾನ್ ಆರ್ಮಿಯ ಕಂಟ್ರೋಲ್ನಲ್ಲಿ ಇಲ್ಲ. ಕೆಲವೊಂದು ಪ್ರದೇಶಗಳ ಮೇಲೆ RSFನ ಹಿಡಿತಾ ಇದೆ. ಈ RSFನ ನಾಯಕನ ಹೆಸರು ಹಮ್ದಾನ್ ದಗಾಲು. ಈತ ಸುಡಾನ್ನಲ್ಲಿರುವ ಕೆಲವು ಪ್ರದೇಶಗಳ ಮೇಲೆ ಹಿಡಿತ ಹೊಂದಿದ್ದಾನೆ. ಸುಡಾನ್ನ ಪಶ್ಚಿಮ ಭಾಗ ಈತನ ಕಂಟ್ರೋಲ್ನಲ್ಲಿದೆ. ಹಾಗಂತ ಈ 2 ಗುಂಪುಗಳು ಅಂತಲ್ಲ, ಇನ್ನೂ ಕೆಲವು ಬಂಡುಕೋರರ ಗುಂಪುಗಳು ಸುಡಾನ್ ದೇಶದಲ್ಲಿದೆ. ಅವರೆಲ್ಲ ತಮ್ಮದೇ ಆದ ಗುಂಪು ಕಟ್ಕೊಂಡು ಕೆಲವೊಂದು ಪ್ರದೇಶಗಳ ಮೇಲೆ ಹಿಡಿತ ಸಾಧಿಸಿದ್ದಾರೆ. ಇನ್ನು ಹೊರಜಗತ್ತಿನ ದೇಶಗಳು ಇಲ್ಲಿರುವಂತಹ ಕೆಲವೊಂದು ಸಂಘಟನೆಗಳಿಗೆ ಸಪೋರ್ಟ್ ಮಾಡ್ತಾವೆ. ನಾವು ಆರಂಭದಲ್ಲೇ ಹೇಳಿದಂತೆ UAE RSFಗೆ ಬೆಂಬಲ ಕೊಡುವ ದೇಶ. ಹೀಗೆ ಬೇರೆ ಬೇರೆ ಸಂಘಟನೆಗಳಿಗೆ ಬೇರೆ ಬೇರೆ ದೇಶಗಳು ಬೆಂಬಲ ಕೊಡ್ತಾವೆ. ಹೀಗೆ ಇಲ್ಲಿರುವ ಸಂಘಟನೆಗಳ ನಡುವೆ ಪ್ರದೇಶದ ಹಿಡಿತಕ್ಕಾಗಿ ಆಗಾಗ ಕಾಳಗಗಳು ನಡೀತಾನೆ ಇರುತ್ತವೆ. ಅದರಲ್ಲೂ ಪ್ರಮುಖವಾಗಿ ಆರ್ಮಿ ಮತ್ತು RSF ಸಂಘಟನೆಗಳ ನಡುವೆ ದೊಡ್ಡ ಮಟ್ಟದ ಯುದ್ಧಗಳು ನಡೆಯುತ್ತೆ. ಈ ಯುದ್ಧದಲ್ಲಿ ಬಲಿಯಾಗೋದು ಅಮಾಯಕ ಜನರು. ಅಲ್ಲಿನ ಆರ್ಮಿಗಾಗಲಿ ಅಥವಾ RSFನಂತಹ ಸಂಘಟನೆಗಳಿಗಾಗಲಿ ಸ್ವಲ್ಪವೂ ಕರುಣೆ ಅನ್ನೋದೇ ಇರೋದಿಲ್ಲ. ಅವರು ಮನ ಬಂದಂತೆ ಗುಂಡು ಹಾರಿಸ್ತಾರೆ. ಜನರ ಜೀವಗಳಿಗೆ ಅಲ್ಲಿ ಬೆಲೆಯೇ ಇಲ್ಲ.
ಇದೇ ಕಾರಣಕ್ಕನ್ಸುತ್ತೆ ಇಲ್ಲಿವರೆಗೂ 12 ಲಕ್ಷ ಜನ ಸುಡಾನ್ ದೇಶ ಬಿಟ್ಟು ಬೇರೆ ದೇಶಗಳಿಗೆ ವಲಸೆ ಹೋಗಿದ್ದಾರೆ. ವಲಸೆ ಅನ್ನೋದು ಸುಡಾನ್ನಲ್ಲಿ ಕಾಮನ್ ಆಗಿ ಬಿಟ್ಟಿದೆ. ಸುಡಾನ್ನ ಪಕ್ಕದಲ್ಲಿರುವ ದೇಶಗಳಿಗೆ ಜನ ವಲಸೆ ಹೋಗ್ತಾರೆ, ಅಲ್ಲಿ ನಿರಾಶ್ರಿತರಾಗಿ ಬದುಕ್ತಾರೆ. ಕೆಲವೊಂದು ಸಲ ಈ ದೇಶಗಳಿಗೆ ಕೂಡ ಎಂಟ್ರಿ ಇರೋದಿಲ್ಲ. ಇಂತಹ ಸಂದರ್ಭದಲ್ಲಿ ಅದೆಷ್ಟೋ ಜನ ಅನ್ನ ನೀರಿಲ್ಲದೆ ಸಾವನ್ನಪ್ಪಿದ ಪರಿಸ್ಥಿತಿಗಳು ಕೂಡ ಇದೆ. ಸಿವಿಲ್ ವಾರ್ ನಡೆಯುವ ಸಂದರ್ಭದಲ್ಲಿ ಆಸ್ಪತ್ರೆಗಳ ಮೇಲೆ ಕೂಡ ದಾಳಿ ಆಗುತ್ತೆ. ಅದೆಷ್ಟೋ ಆಸ್ಪತ್ರೆಗಳು ಈಗಾಗಲೇ ನಾಶವಾಗಿದೆ. ಹೀಗಾಗಿ ಸುಡಾನ್ನ ಜನರಿಗೆ ಸರಿಯಾದ ಚಿಕಿತ್ಸೆ ಕೂಡ ಸಿಗ್ತಾ ಇಲ್ಲ. ಈ ರೀತಿ ಚಿಕಿತ್ಸೆ ಸಿಗದೆ ಕೂಡ ಸಾವಿರಾರು ಜನ ಪ್ರತಿದಿನ ಸಾಯುತ್ತಿದ್ದಾರೆ. ನೀವೆಲ್ಲ ಉಕ್ರೇನ್ ರಷ್ಯಾ ನಡುವಿನ ಯುದ್ಧ ಭೀಕರವಾಗ್ತಾ ಇದೆ, ಅಥವಾ ಬೇರೆ ಬೇರೆ ದೇಶಗಳ ನಡುವೆ ಯುದ್ಧ ಆಗ್ತಾ ಇದೆ, ಇಸ್ರೇಲ್ ಹಾಗೂ ಹಮಾಸ್ ನಡುವೆ ಯುದ್ಧ ಆಗ್ತಾ ಇದೆ, ಅಲ್ಲಿನ ಪರಿಸ್ಥಿತಿಯೇ ಭೀಕರವಾಗಿರೋದು ಅಂತ ಅಂದುಕೊಂಡಿರಬಹುದು. ಆದರೆ ಸುಡಾನ್ನ ಮುಂದೆ ಇವುಗಳ ಸ್ಥಿತಿ ಏನೇನೂ ಇಲ್ಲ. ಇದೇ ಕಾರಣಕ್ಕೆ ವಿಶ್ವಸಂಸ್ಥೆ ಮಾನವ ಹಕ್ಕುಗಳ ತುರ್ತು ಪರಿಸ್ಥಿತಿಯನ್ನೇ ಇಲ್ಲಿ ಘೋಷಣೆ ಮಾಡಿಬಿಟ್ಟಿದೆ. ಇದೆಲ್ಲ ಸರಿ, ಹಲವು ವರ್ಷಗಳಿಂದ ಸುಡಾನ್ನಲ್ಲಿ ಇಂತಹ ಪರಿಸ್ಥಿತಿ ಇದೆ. ಅಲ್ಲಿ ಈಗ ಏನಾಗ್ತಾ ಇದೆ, ಈಗ ಇಷ್ಟೊಂದು ಜನರ ಮಾರಣ ಹೋಮಕ್ಕೆ ಕಾರಣ ಏನು ಅಂತ ನೀವು ಕೇಳಬಹುದು. ಅದಕ್ಕೂ ಉತ್ತರ ಇದೆ. ನಾವು ಆರಂಭದಲ್ಲೇ ಡಾರ್ಪುರ್ ಅನ್ನುವ ಪ್ರದೇಶದ ಬಗ್ಗೆ ಹೇಳಿದ್ವಿ. ಡಾರ್ಪುರ್ನ ರಾಜಧಾನಿ ಅಲ್ ಫಶೇರ್ನಲ್ಲಿ ಸುಡಾನ್ ಆರ್ಮಿ ಕಳೆದ 2 ವರ್ಷದಿಂದ ಇತ್ತು. ಡಾರ್ಪುರ್ ಪ್ರದೇಶ RSFನ ಕಂಟ್ರೋಲ್ನಲ್ಲಿ ಇದ್ರೂ ಕೂಡ ರಾಜಧಾನಿಯಲ್ಲಿ ಸುಡಾನ್ ದೇಶದ ಆರ್ಮಿ ಇತ್ತು. ಈಗೇನಾಗಿದೆ ಅಂದರೆ RSF ಅಲ್ ಫಶೇರ್ನ ಮೇಲೆ ದಾಳಿ ಮಾಡಿದೆ, ಅದನ್ನು ತನ್ನ ಕಂಟ್ರೋಲ್ಗೆ ತೆಗೆದುಕೊಂಡಿದೆ. RSF ದಾಳಿ ಮಾಡ್ತಾ ಇದ್ದಂತೆ ಸುಡಾನ್ ಆರ್ಮಿ ಅಲ್ಲಿಂದ ಪರಾರಿಯಾಗಿದೆ. ಸುಡಾನ್ ಆರ್ಮಿ ಅಲ್ಲಿಂದ ಓಡಿ ಹೋಗ್ತಾ ಇದ್ದಂತೆ RSF ಅಲ್ಲಿನ ಜನರನ್ನ ಟಾರ್ಗೆಟ್ ಮಾಡೋದಕ್ಕೆ ಶುರು ಮಾಡಿದೆ. ತಮ್ಮ ವಿರುದ್ಧ ಇರುವ ಜನರನ್ನ RSF ಬಂಡುಕೋರರು ಅಟ್ಟಾಡಿಸಿ ಹೊಡಿತಾ ಇದ್ದಾರೆ. ಕೆಲವೊಂದು ಕಡೆ ಅತ್ಯಾಚಾರಗಳು ನಡೀತಾ ಇದೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಕಳೆದ 1 ವರ್ಷದಿಂದ RSF ಅಲ್ ಫಶೇರನ್ನ ಸುತ್ತುವರೆದಿತ್ತು. ಅಲ್ ಫಶೇರ್ನ ಒಳಗೆ ಆಹಾರ ಸಪ್ಲೈ ಆಗದ ರೀತಿ ಮಾಡಿತ್ತು. ಯಾರಿಗೂ ಕೂಡ ರಾಜಧಾನಿಗೆ ಎಂಟ್ರಿ ಆಗೋದಕ್ಕೆ ಬಿಡ್ತಾ ಇರಲಿಲ್ಲ. ಹೀಗಾಗಿ ರಾಜಧಾನಿಯಲ್ಲಿದ್ದ ಜನ ಅನ್ನ ನೀರಿಲ್ಲದೆ ಕೂಡ ಸಾವನ್ನಪ್ಪಿದ್ದಾರೆ. ಇನ್ನು ಭೀಕರ ಕಾಯಿಲೆಗಳು ಕೂಡ ಅಲ್ಲಿನ ಜನರನ್ನ ಕಾಡೋದಕ್ಕೆ ಶುರುವಾಗಿತ್ತು. ಜನ ಸರಿಯಾದ ಚಿಕಿತ್ಸೆ ಸಿಗದೆ ಕೂಡ ಸಾವನ್ನಪ್ಪಿದ್ದಾರೆ. ಹೀಗೆ ಹೊರಗಿನಿಂದ ಸುತ್ತುವರೆದು ತೊಂದರೆ ಕೊಡ್ತಾ ಇದ್ದ RSF ಅಕ್ಟೋಬರ್ನ ಕೊನೆಯಲ್ಲಿ ರಾಜಧಾನಿಗೆ ನುಗ್ಗಿಬಿಡುತ್ತೆ. ರಾಜಧಾನಿಗೆ ನುಗ್ಗಿ ನರಮೇಧ ಮಾಡೋದಕ್ಕೆ ಶುರು ಮಾಡುತ್ತೆ. ಮೊದಲಿಗೆ ಆಸ್ಪತ್ರೆಯೊಂದಕ್ಕೆ ನುಗ್ಗಿದ RSF ಅಲ್ಲಿದ್ದ 460 ಗರ್ಭಿಣಿಯರನ್ನ ಕೊಂದು ಹಾಕುತ್ತೆ. ಕೇವಲ ಆಸ್ಪತ್ರೆಯಲ್ಲಿ ಮಾತ್ರವಲ್ಲ, ಮನೆ ಮನೆಗೆ ಹೋಗಿ ಕೊಲ್ಲೋದಕ್ಕೆ ಶುರು ಮಾಡ್ತಾರೆ. ರಸ್ತೆಯಲ್ಲಿ ಜನರನ್ನ ಪ್ರಾಣಿಗಳ ರೀತಿ ಬಲಿ ಪಡೆಯುತ್ತಿದ್ದಾರೆ. ಇದೇ ಕಾರಣಕ್ಕಾಗಿ ಸ್ಯಾಟಲೈಟ್ ಇಮೇಜ್ನಲ್ಲಿ ಕೂಡ ರಕ್ತ ಕಾಣಿಸಿಕೊಂಡಿದೆ. ಕೇವಲ ಜನರ ಜೀವ ತೆಗೆಯೋದು ಮಾತ್ರವಲ್ಲ, ಮನೆಯಲ್ಲಿರುವ ಮಹಿಳೆಯರನ್ನ ಕೂಡ ಅತ್ಯಾಚಾರ ಮಾಡಿ ತಮಗೆ ಬೇಕಾದ ಹಾಗೆ ಬಳಸಿಕೊಂಡು ನಂತರ ಜೀವ ತೆಗೆಯಲಾಗ್ತಾ ಇದೆ. ಅದರಲ್ಲೂ ಕೂಡ ನಾನ್ ಅರಬ್ಬರನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಅವರಿಗೆ ಚಿತ್ರಹಿಂಸೆ ಕೊಡಲಾಗ್ತಾ ಇದೆ. ಡ್ರೋನ್ ಸ್ಟ್ರೈಕ್ಗಳನ್ನು ಕೂಡ ಮಾಡಲಾಗ್ತಾ ಇದೆ. ಆಹಾರಗಳನ್ನು ಕೂಡ ಸಪ್ಲೈ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಆಸ್ಪತ್ರೆಗಳ ಮೇಲೆ ಕೂಡ ದಾಳಿ ಮಾಡಲಾಗ್ತಾ ಇದೆ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ಈ ಪ್ರದೇಶ ಅಕ್ಷರಶಃ ನರಕವಾಗಿ ಬದಲಾಗಿದೆ. ಭಾರತೀಯರೊಬ್ಬರನ್ನ ಕೂಡ RSF ಪಡೆ ಒತ್ತೆಯಾಳಾಗಿ ಇಟ್ಕೊಂಡಿದೆ. ಅದೇನೇ ಇರಲಿ, ಮನುಷ್ಯತ್ವ ಇಲ್ಲದ ಈ ಸಂಘಟನೆಗಳು ಅದೇನ್ ಸಾಧಿಸೋದಕ್ಕೆ ಹೊರಟಿದ್ದಾವೋ ಗೊತ್ತಿಲ್ಲ. ಸುಡಾನ್ನಲ್ಲಿ ಜನರ ಪ್ರಾಣಕ್ಕೆ ಬೆಲೆಯೇ ಇಲ್ಲದಂತಾಗಿದೆ. ಸುಡಾನ್ನ ಈ ಭೀಕರ ಪರಿಸ್ಥಿತಿ ಬಗ್ಗೆ ನಿಮ್ಗೇನನ್ಸುತ್ತೆ ಕಾಮೆಂಟ್ ಮಾಡಿ.